ನಮಗೆ ಗೊತ್ತಿರೋ ಹಾಗೆ ಇತ್ತೀಚೆಗೆ ಹುಬ್ಳಿಯಲ್ಲಿ ಬಹಳ ಕೆಟ್ಟದಾಗಿ ಪೊಲೀಸರು ನಮ್ಮ ಬಿಜೆಪಿ ಕಾರ್ಯಕರ್ತೆ ಸುಜಾತನ ಮೇಲೆ ನಡ್ಕೊಂಡಿದ್ದಾರೆ. ಅವಳಿಗೆ ನಿರ್ವಸ್ತ್ರ ಮಾಡಿಬಿಟ್ಟು ಅವಳಿಗೆ ಹೊಡೆದಿದ್ದಾರೆ ಅನ್ನೋ ಒಂದು ಆಪಾದನೆ ಇದೆ. ನನ್ನ ಪ್ರಶ್ನೆ ಇಷ್ಟೇ, ಒಂದು ಮಹಿಳೆಗೆ ನೀವು ಬಂಧಿಸಕ್ಕೆ ಹೋದಾಗ 2 ಅಥವಾ 3 ಜನ ಪೊಲೀಸ್ ಆಫೀಸರ್ಸ್ ಹೋಗ್ತಾರೆ. ಇಲ್ಲಿ ನೀವು ನೋಡಿದ್ರೆ ಅತ್ತೇಜಿತ ಅಂದರೆ ಹೆಚ್ಚಿನ ಮಟ್ಟದಲ್ಲಿ ಹೆಣ್ಮಕ್ಳು ಪೊಲೀಸ್ ಆಫೀಸರ್ಸನ್ನು ಕಳಿಸಿದ್ರು. ಆಮೇಲೆ ಅವಳ ಮೇಲೆ ಉಲ್ಟಾ ಆಪಾದನೆಯನ್ನು ಮಾಡ್ತಾ ಇದ್ದಾರೆ. ಅದ್ರ ತನಿಖೆ ಅದಾದಮೇಲೆ ರಿಪೋರ್ಟ್ ಬಂದಮೇಲೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡೋಣ. ನಮ್ಮ ಪ್ರಶ್ನೆ, ಕರ್ನಾಟಕದಲ್ಲಿ ಇವತ್ತು ಬಹಳ ನಾಚಿಕೆ ಪಡುವಂಥ ಸಂಗತಿ. ಯಾಕೆ ಅಂತಂದರೆ, ಕರ್ನಾಟಕದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಟೆರರಿಸ್ಟಿಗೆ, ರೇಪಿಸ್ಟಿಗೆ, ಮರ್ಡರರ್ಗಳಿಗೆ ಪರಪ್ಪನ ಆಗ್ರಹದಲ್ಲಿ ಹೇಗೆ ಅವರಿಗೆ 5 ಸ್ಟಾರ್ ಫೆಸಿಲಿಟಿಯನ್ನು ಅವರು ಕೊಡ್ತಾ ಇದ್ರು. ಅಷ್ಟೇ ಅಲ್ಲ, ಕಲಬುರಗಿಯಲ್ಲಿ ಸಹ ಸೆಂಟ್ರಲ್ ಜೈಲಲ್ಲಿ ಮೊನ್ನೆ ತಾನೇ ನಾವು ನೋಡಿದ್ದೀವಿ ಹೇಗೆ ಅವರಿಗೆ ದುಡ್ಡು ಬಂಡಲ್ ಗಟ್ಟಲೆ ದುಡ್ಡಿರೋದು. ವಿದೇಶಿ ವೈನ್ಸು, ಸ್ಕಾಚ್ಗಳು, ಅದಲ್ದೇನೆ ಕಾರ್ಡ್ಸ್ ಆಡ್ತಾ ಇದ್ದಾರೆ. ಅಲ್ಲಿ ಅವರಿಗೆ 5 ಸ್ಟಾರ್ಸ್ ಫೆಸಿಲಿಟಿ ಕೊಟ್ಟಿದ್ದೀರಾ. ಪರಪ್ಪನ ಆಗ್ರಹದಲ್ಲಂತೂ ಮ್ಯೂಸಿಕ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರು. ನೀವು ಯಾರು ಪೊಲೀಸ್ ಆಫೀಸರ್ಸು ಅವರ ಜೀವದ ಬೆಲೆ ಇರಲಾರ್ದೇನೆ ಅವರ ಜೀವವನ್ನು ಒತ್ತಿಟ್ಟುಕೊಂಡು ಇವರು ಇಂಥ ಕ್ರಿಮಿನಲ್ಸ್, ಇಂಥ ದರೋಡೆಕೋರಿಗೆ, ಇಂಥ ಟೆರರಿಸ್ಟ್, ಗ್ಲೋಬಲಿ ವಾಂಟೆಡ್ ಟೆರರಿಸ್ಟ್ಗಳಿಗೆ ಅರೆಸ್ಟ್ ಮಾಡಿ ಅವ್ರು ಇಷ್ಟೆಲ್ಲ ತನಿಖೆ ಮಾಡಿ ಜೈಲಲ್ಲಿ ಹಾಕಾದ್ಮೇಲೆ ಏನು ಮಾಡ್ತಾ ಇದ್ದಾರೆ ಪೊಲೀಸರು? ಇವತ್ತು ಕರ್ನಾಟಕದ ಪೊಲೀಸರು ಕಾಂಗ್ರೆಸ್ ಸರ್ಕಾರದ ಕೈಗೊಂಬೆ ಆಗಿದೆ. ಪೊಲೀಸರು. ಯಾವಾಗ ಸಿದ್ದರಾಮಯ್ಯ ಅವರು ಬೆಳಗಾಂದಲ್ಲಿ ಪಬ್ಲಿಕ್ ಪ್ರೋಗ್ರಾಮ್ ಅಲ್ಲಿ SP ಮೇಲೆ ಕೈ ಎತ್ತಿದ್ರು, ಅವಾಗ ಏನ್ ಮಾಡಿದ್ರು ಪೊಲೀಸ್ ಅವ್ರು? ಯಾಕೆ ಸಿದ್ದರಾಮಯ್ಯ ಅವ್ರ ಮೇಲೆ ತನಿಖೆ ಮಾಡಿಲ್ಲ? ಯಾವಾಗ ಪೊಲೀಸರು SP ಅವ್ರ ಕಾರ್ಯ ಮಾಡ್ತಾ ಇದ್ರು ಅವ್ರ ಮೇಲೆ ಎಲ್ಲರೆದ್ರು ಕೈ ಎತ್ತಿದ್ರು ಅವರಿಗೆ. ಅವಾಗ ಎಲ್ಲಿತ್ತು ಇದೇ ಪೊಲೀಸು? ಕ್ರಿಮಿನಲ್ಸಿಗೆ ರೇಪಿಸ್ಟ್ 18 ಹೆಣ್ಮಕ್ಳಿಗೆ ಅವನು ಸೀರಿಯಲ್ ರೇಪಿಸ್ಟು, 24 ಜನ ಹೆಣ್ಮಕ್ಳಿಗೆ ಅವನು ಮರ್ಡರ್ ಮಾಡಿದ್ದಾನೆ, ಉಮೇಶ್ ರೆಡ್ಡಿ ಅಂತ. ಅವನಿಗೆ ನೀವು 5 ಸ್ಟಾರ್ ಫೆಸಿಲಿಟೀಸ್ ಕೊಡ್ತೀರಾ? ನಾಚಿಕೆ ಆಗಲ್ವಾ? ಇತ್ತೀಚೆಗೆ ನಾವು ನೋಡಿದೀವಿ ಹೇಗೆ ಕಾಂಗ್ರೆಸ್ ಗುಂಡಾವರ್ತನೆ ಮಾಡ್ತಾ ಇದೆ. ಬೀದರ್ದಲ್ಲಿ KDP ಮೀಟಿಂಗ್ ತಗೊಳ್ಳಿ ನೀವು. ಅಷ್ಟೇ ಅಲ್ಲ, ಪಬ್ಲಿಕ್ ಕೊಪ್ಪಳದಲ್ಲಿ ನಡೀತಾ ಇರುವ ಸೆಂಟ್ರಲ್ ಸೋಮಣ್ಣ ಮಿನಿಸ್ಟರ್ ಅವರು ಬಂದಾಗ ಚೇರ್ಗಳನ್ನ ಎಸ್ತಿದ್ರು ಕಾಂಗ್ರೆಸ್ ಕಾರ್ಯಕರ್ತರುಗಳು. ಇತ್ತೀಚೆಗೆ ಇಷ್ಟೆಲ್ಲ ನಾವು ನೋಡ್ತಾ ಇದ್ದೀವಿ. ದಿಸ್ ಇಸ್ ಅಬ್ಸಲ್ಯೂಟ್ಲಿ ಇಗ್ನೈಟೆಡ್. ಬೆಳ್ಳಾರಿಯಲ್ಲೂ ಸಹ ಕಾಂಗ್ರೆಸ್ ಅವ್ರದೇ ಸೆಕ್ಯೂರಿಟಿ ಗಾರ್ಡ್ ಕಾಂಗ್ರೆಸ್ ಕಾರ್ಯಕರ್ತನ ಮರ್ಡರ್ ಮಾಡಿದ್ದಾರೆ. ಇನ್ನೂ ಏನು ಬೇಕ್ರಿ ಇದಕ್ಕೆ? ತುಂಬ ನೋವಿನಂಥ ಸಂಗತಿ ಇದು. ನಾವೆಲ್ಲರೂ ಆ ಮಹಿಳೆಯ ರೈಟ್ ಸಲುವಾಗಿ ಹೋರಾಡ್ತಾ ಇದ್ದೀವಿ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ರಾಜ್ಯದಲ್ಲಿ ಸಂಪೂರ್ಣವಾದಂಥ ಕಾನೂನು ವ್ಯವಸ್ಥೆ, ಸುವ್ಯವಸ್ಥೆ ಹದಗೆಟ್ಟೋಗಿದೆ. ಇವತ್ತು ಹುಬ್ಬಳ್ಳಿಯ ನೇಹಾ ಪ್ರಕರಣ ಹಿಡಿದುಕೊಂಡು ಇಲ್ಲಿವರೆಗೆ ಇವತ್ತು ಜನಪ್ರತಿನಿಧಿಗಳನ್ನು ಒಳಗೊಂಡು ಪ್ರತಿಯೊಬ್ಬರಿಗೂ ಕೂಡ ರಕ್ಷಣೆ ಇಲ್ಲದಂಥ ಪರಿಸ್ಥಿತಿ ಇವತ್ತು ನಮ್ಮ ಎದುರುಗಡೆ ಇದೆ. ಇವತ್ತು ಹುಬ್ಬಳ್ಳಿಯಲ್ಲಿ ಒಬ್ಬ ಮಹಿಳೆಯನ್ನು ಬೆತ್ತಲೆಗೊಳಿಸಿ ಹಲ್ಲೆ ಮಾಡಿದ್ದು ಇವತ್ತು ಭಾರತೀಯ ಜನತಾ ಪಕ್ಷ ಕಲಬುರಗಿ ಗ್ರಾಮಾಂತರ ಜಿಲ್ಲೆ ಮತ್ತು ನಗರ ಜಿಲ್ಲೆ ವತಿಯಿಂದ ಇವತ್ತು ನಾವು ಖಂಡಿಸ್ತೀವಿ. ಅದರ ಜೊತೆಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಯಾವಾಗ ಅಧಿಕಾರಕ್ಕೆ ಬಂದಿದೆ, ಇವತ್ತು ಮೊನ್ನೆ ಜನಾರ್ದನ್ ರೆಡ್ಡಿ ಅವರ ಕೊನೆಯ ಪ್ರಯತ್ನ ಆಗಿರ್ಬೋದು, ಇವತ್ತು ಹುಬ್ಬಳ್ಳಿಯಲ್ಲಿ ನೀಡಬಹುದು, ಇವತ್ತು ಹಗಲು ರಾತ್ರಿ ಸುರಕ್ಷಿತವಾಗಿ ತಿರುಗದಂಥ ಪರಿಸ್ಥಿತಿಯು ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಇದು ಭಾರತೀಯ ಜನತಾ ಪಕ್ಷದ ಸಂಪೂರ್ಣವಾದ ಕಲಬುರಗಿ ಜಿಲ್ಲೆ ಮತ್ತು ಗ್ರಾಮಾಂತರ ಜಿಲ್ಲೆಯ ವತಿಯಿಂದ ನಾವು ಖಂಡಿಸ್ತೀವಿ. ಇದರ ಬಗ್ಗೆ ಶೀಘ್ರವಾಗಿ ಕ್ರಮ ತೆಗೆದುಕೊಳ್ಳದಿದ್ದರೆ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟ ಇಡೀ ರಾಜ್ಯಾದ್ಯಂತ ನಾವು ಕೂಡ ಹಮ್ಮಿಕೊಡ್ತೀವಿ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಭಾರತೀಯ ಜನತಾ ಪಾರ್ಟಿಯಿಂದ ಎಲ್ಲ MLA, ಜಿಲ್ಲಾಧ್ಯಕ್ಷರು ಎಲ್ಲರ ವತಿಯಿಂದ, ಕಾರ್ಯಕರ್ತರ ವತಿಯಿಂದ ಸ್ಟ್ರೈಕನ್ನು ಮಾಡ್ತಾ ಇದ್ದೀವಿ. ಸುಜಾತ ಅನ್ನೋಳು ಲೇಡಿ ಮ್ಯಾಗೆ ಏನು ಪೊಲೀಸರು ನಿರ್ವಸ್ತ್ರ ಮಾಡಿ ಹಲ್ಲೆ ಮಾಡಿದ್ದಾರೆ. ಸೊ ಅದ್ರ ಸಲುವಾಗಿ ನಾವು ಖಂಡನೆ ಮಾಡ್ತೀವಿ. ಇಂಥ ಮಹಿಳೆ ಅಂದರೆ ಎಲ್ಲರೂ ಸಾಮಾನ್ಯವಾಗಿ ಮಹಿಳೆಯರ ಮ್ಯಾಗ ಅನ್ಯಾಯ ಆಗಿದೆ. ಇದರ ಸಲುವಾಗಿ ಸರ್ಕಾರ ಒಳ್ಳೆಯ ಕ್ರಮ ತಗೊಂಡು ಶಿಕ್ಷೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದರೆ ಮಹಿಳೆಯರ ಸುರಕ್ಷಾ ಇರಬೇಕು, ಇದು ಸರ್ಕಾರದಲ್ಲಿ ನಾನು ಮನವಿ ಮಾಡ್ತೀನಿ ಅಂತ ನಿಮ್ಮ ಮೂಲಕ.